ಸಂಘ ಕಾರ್ಯಕ್ರಮಕ್ಕೆ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸಕ್ಕೆ ಆಗಮಿಸಿರುವ ಎಲ್ಲ ಪ್ರೀತಿಯ ಸದ್ಭಕ್ತರಿಗೆ ಭಕ್ತಿಯಿಂದ ನಮಸ್ಕಾರಗಳು. ಜಯರಾಮಕೃಷ್ಣವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ದಿವ್ಯತೆರೆಯದ ದಿವ್ಯವಾದ ಸ್ಮರಣೆಗಳನ್ನು ತಿಳಿಸ್ತಾ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಬರೆದ ಬಹಳ ಅದ್ಭುತವಾದ ಪುಸ್ತಕ ಶ್ರೀ ಶಾರದಾದೇವಿ ಜೀವನ ಗಂಗಾ. ಈ ಪುಸ್ತಕದಲ್ಲಿ ನಾವು ಲೋಕದಾಚೆಯ ಬೆಳಕು ಎನ್ನುವ ಅಧ್ಯಾಯವನ್ನು ಕಳೆದ ಅನೇಕ ವಾರಗಳಿಂದ ನಾವು ನೋಡ್ತಾನೇ ಬರ್ತಾ ಇದ್ದೇವೆ. ಬಹಳ ಸುದೀರ್ಘವಾದ ಅಧ್ಯಾಯ, ತುಂಬ ದೊಡ್ಡ ಅಧ್ಯಾಯ, ಲೋಕದಾಚೆಯ ಬೆಳಕು ಎನ್ನುವಂಥ ಅಧ್ಯಾಯ. ಅದರ ಮುಂದುವರೆದ ಭಾಗ ನಾವು ಹೋದ್ವಾರ ಯಾವುದ್ರ ಬಗ್ಗೆ ನೋಡಿದ್ವಿ ಅಂದರೆ, ಪೂರ್ಣಚಂದ್ರ ಭೌಮಿಕ ಅನ್ನೋ ಒಬ್ಬ ಭಕ್ತ ಏನೋ ಅವನು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೆ, ಅದನ್ನು ಶ್ರೀಮಾತೆಯವರು ಅದನ್ನು ತಪ್ಪಿಸ್ತಾರೆ ಅಂತ ನಾವು ನೋಡಿದ್ವಿ. ಅಂದರೆ ಶ್ರೀಮಾತೆಯವರಲ್ಲಿ ಎಂಥ ಪವಾಡ ಶಕ್ತಿ ಇತ್ತು, ಎಂಥ ಆಪತ್ತುಗಳಲ್ಲಿ ಸಿಲುಕಿದ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಆ ಕಷ್ಟಗಳನ್ನು ತಾವೇ ತಗೊಂಡು ಮಹಾತ್ಮರು ಯಾಕೆ ಭಾಳ ಬೇಗ ತಮ್ಮ ದೇಹವನ್ನು ತ್ಯಜಿಸ್ತಾರೆ ಅಂದರೆ, ಈ ಲೌಕಿಕ ಜನರ ಪಾಪಗಳನ್ನು ಕರ್ಮಗಳನ್ನು ತಾವೇ ತಗೊಂಡು ಆ ಕಷ್ಟವನ್ನು ತಾವೇ ಅನುಭವಿಸಿ ಆ ಮೂಲಕ ಅವ್ರಿಗೆ ಆ ನೋವುಗಳು ಕಷ್ಟಗಳು ಕಡಿಮೆ ಆಗಲಿ ಅಂತ ಮಹಾತ್ಮರು ಎಂಥ ತ್ಯಾಗವನ್ನು ಮಾಡ್ತಾರೆ. ಹಾಗಾಗಿ ತುಂಬ ಕಡಿಮೆ ವಯಸ್ಸಿನಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿ ಈ ಜಗತ್ತಿಂದ ಬಿಟ್ಟು ಅವರು ಹೊರಟು ಹೋಗ್ತಾರೆ. ಹಾಗಾಗಿ ಮಹಾತ್ಮರ ಜೀವನ ಬಹಳ ಅದ್ಭುತವಾದದ್ದು, ಬಹಳ ತ್ಯಾಗಮಯವಾದದ್ದು ಅಂತ ಹೇಳ್ತಾ ಮುಂದುವರೆದ ಭಾಗ. ಬರಿಸಾಲಿನ ಸುರೇಂದ್ರನಾಥ ರಾಯ್ ಎಂಬೊಬ್ಬ ಭಕ್ತ ಏನೋ ಒಂದು ಕಠಿಣವಾದ ರೋಗದಿಂದ ನರಳುತ್ತಿದ್ದ. ಬರಿಸಾಲನಂಥ ಊರಿನ ಸುರೇಂದ್ರನಾಥ ರಾಯ್ ಎನ್ನುವಂಥ ಒಬ್ಬ ಭಕ್ತ, ಅವನು ಏನೋ ಒಂದು ಕಠಿಣವಾದಂತಂದರೆ, ಕಠಿಣ ಅಂತಂದರೆ ತುಂಬ ಕಷ್ಟಕರವಾದಂತಹ ರೋಗದಿಂದ ಅವನು ಭಾಳ ನರಳುತ್ತಾ ಇದ್ದ. ಕೊನೆಗೆ ರೋಗದ ಲಕ್ಷಣಗಳಿಂದ ಅದನ್ನು ಕ್ಷಯ ಎಂದು ನಿರ್ಧರಿಸ್ತಾರೆ. ಕ್ಷಯ ರೋಗ ಅಂತ ಅದನ್ನ ನಿರ್ಧಾರ ಮಾಡ್ತಾರೆ. ಆಗಿನ ಕಾಲದಲ್ಲಿ ಕ್ಷಯ ರೋಗ ಬಂದಿತೆಂದರೆ ರೋಗಿ ಯಮಲೋಕದ ಗಾಡಿ ಹತ್ತಿದ ಎಂದೇ ಅರ್ಥ. ಆಗಿನ ಕಾಲದಲ್ಲಿ ಯಾಕಂದರೆ ಆಗೆಲ್ಲ ವಿಜ್ಞಾನ, ಮೆಡಿಸಿನ್ನು, ಔಷಧ ಶಾಸ್ತ್ರ ಅಷ್ಟೊಂದು ಮುಂದುವರೆದಿರಲಿಲ್ಲ. ಹಾಗಾಗಿ ಆಗ ಕ್ಷಯ ರೋಗ ಬಂತು ಅಂತಂದರೆ ಅವನು ಯಮಲೋಕದ ಗಾಡಿಯನ್ನು ಎತ್ತಿದ್ದಾನೆ ಅಂತಲೇ ಅರ್ಥ. ಅಂದರೆ ಅವನು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಸುರೇಂದ್ರ ಕೂಡ ಬದುಕುವ ಆಸೆ ಕೈಬಿಟ್ಟ. ಅವನಿಗೂ ಸಹ ಅವನಿಗೆ ಬದುಕುವ ಆಸೆ, ಭರವಸೆಯನ್ನು ಕಳ್ಕೊಳ್ತಾನೆ. ಆದರೆ ಸಾಯುವ ಮೊದಲು ಒಂದೇ ಒಂದು ಸಲ ಶ್ರೀಮಾತೆಯವರ ದರ್ಶನ ಮಾಡಬೇಕೆಂಬುದು ಅವನ ಇಚ್ಛೆ ಆಗಿತ್ತು. ತಾನು ದೇಹ ಬಿಡುಕಿನ ಮುಂಚೆ ಶ್ರೀಮಾತೆಯವರನ್ನ ನೋಡಬೇಕು ಅನ್ನುವಂಥ ಇಚ್ಛೆಯನ್ನು ಅವನು ವ್ಯಕ್ತಪಡಿಸ್ತಾನೆ. ಆದರೆ ಸ್ವತಃ ತಾನೇ ಅಷ್ಟು ದೂರ ಪ್ರಯಾಣ ಮಾಡಿ ಜೈರಾಮ್ ಬಾಟಿಗೆ ಹೋಗಿ ಬರುವಷ್ಟು ತ್ರಾಣವಿರಲಿಲ್ಲ. ಶ್ರೀಮಾತೆಯವರು ಹುಟ್ಟಿದ ಊರು ಜೈರಾಮ್ ಬಾಟಿ, ಕಲ್ಕತ್ತದ ಜೈರಾಮ್ ಬಾಟಿಯಲ್ಲಿ ಶ್ರೀಮಾತೆ ಹುಟ್ಟಿದ್ದು. ಆ ಊರಲ್ಲಿದ್ದ ಸಂದರ್ಭದಲ್ಲಿ ಇವನು ಶ್ರೀಮಾತೆಯವ್ರನ್ನ ಭೇಟಿ ಆಗ್ಬೇಕಂತ ನಿರ್ಧಾರ ಮಾಡ್ತಾನೆ. ಆದರೆ ಅಲ್ಲಿ ಹೋಗ್ಬರುವಂಥದ್ದು ತುಂಬ ಕಷ್ಟ.